ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು 30 ಡೇಸ್ ಚಾಲೆಂಜ್ನ 7th ಡೇ. ಇವಾಗ ಟೈಮ್ ಬಂದು 6:30 ಆಗಿದೆ. ಯಾಕೋ ಬೇಗ ಎದ್ದೊಳಕ್ಕೆ ಆಗಲ್ಲ, ಇವಾಗ ಚಳಿಗಾಲ ಅಲ್ಲ, ಹಾಗಾಗಿ ಸ್ವಲ್ಪ ಎದ್ದೊಳಕ್ಕೆ ಆಗಲ್ಲ ಬೆಳಗ್ಗೆ ಟೈಮು. ಹಾಗಾಗಿ ಈಗ ಬೇಗ ಬೇಗ ನಾನು ಇವತ್ತು ಲಂಚ್ ಬಾಕ್ಸ್ಗೆ ಸಬ್ಬಕ್ಕಿ ಸೊಪ್ಪನ್ನ ಪಲಾವ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದು ಹೆಲ್ತಿಗೆ ಒಳ್ಳೆಯದಿಲ್ಲ. ನನ್ನ ಮಗನೂ ಎದ್ಬಿಟ್ಟಿದ್ದಾನೆ, ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದ್ದಾನೆ. ನನ್ನ ಜೊತೆನೇ ಎದ್ಬಿಟ್ಟ ಅವನು. ಇವತ್ತು ಲಂಚ್ ಬಾಕ್ಸ್ಗೆ ಸಬ್ಬಕ್ಕಿ ಸೊಪ್ಪಿನ ಪಲಾವ್ ಮಾಡ್ತಾ ಇದ್ದೀನಿ. ಇವಾಗ ಬಿಸಿನೀರು ಇಟ್ಟಿದ್ದೀನಿ. ಬಿಸಿನೀರನ್ನ ಕುಡಿದ್ಬಿಟ್ಟು ನೆಕ್ಸ್ಟು ನಾವು ಕೋಟನ್ನು ಹಾಕೊಂಡು ಅಡುಗೆ ಮಾಡಲು ಸಿದ್ಧರಾಗಬೇಕು. ನನ್ನ ಮಗ ಬಲೇ ಚಾರ್ಜರ್ ಇಡ್ತಾನೆ, ಅಳಗಲ್ಲ ಅಂತ ಇದು ಮಾಡ್ತಾನೆ. ಗಲಾಟೆ ಮಾಡಬಾರ್ದು ಮಗನೇ. ಓನು ಮುದ್ದು ಬೈಲಿ. ಎಲ್ಲನೂ ಕಟ್ ಮಾಡ್ಕೊಂಡು ಇಟ್ಕೊತೀನಿ. ಈರುಳ್ಳಿ, ಟೊಮೊಟೊ ಮತ್ತು ಸಬ್ಬಕ್ಕಿ ಸೊಪ್ಪು, ಇದು ಕೊತ್ತಂಬರಿ ಮತ್ತು ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವಾಗ ಇದನ್ನು ಮಸಾಲೆ ರುಬ್ಕೋಬೇಕು. ಓಕೆ, 4 ಲವಂಗ, ಸ್ವಲ್ಪ ಕಾಯಿ, 4 ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ತೊಗೊಂಡು ಇವಾಗ ರುಬ್ಕೋತೀನಿ ಮಸಾಲೆನ. ಇವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ಥರ ನುಣ್ಣಗೆ ರುಬ್ಕೊಂಡ್ರೆ ಬಾಯಿಗೆ ಸಿಗಲ್ಲ. ಕುಕ್ಕರ್ ಕಾದಿದೆ. ಆಯಿಲು, ಪಲಾವ್ ಎಲೆ, ಮರಾಠಿ ಮೊಗ್ಗು, ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು. ನಾನು ಹಾಗೆ ಹಾಕ್ತೀನಿ, ಕಟ್ ಮಾಡಿ ಚಿಕ್ಕದಾಗಿ. ಕೊತ್ತಂಬರಿ ಮತ್ತು ಪುದೀನ. ಇವಾಗ ಅವಾಗಲೇ ರುಬ್ಬಿಟ್ಕೊಂಡಿದ್ದೆಲ್ಲ ಮಸಾಲೆ ಅದನ್ನು ಹಾಕೋತೀನಿ. ರುಚಿಗೆ ಎಷ್ಟು ಬೇಕಷ್ಟು ಇವಾಗಲೇ ಉಪ್ಪು ಹಾಕೋತೀನಿ. ತರಕಾರಿ ಎಲ್ಲ ಉಪ್ಪಿದ್ದು ಮಾಡಿ ಇವಾಗ ನೀರು ಕುದೀತಾ ಇದೆ. ಇದಕ್ಕೆ ಆವಾಗಲೇ ನೆನೆಸಿಟ್ಟ ಅಕ್ಕಿನೂ ಕೂಡ ಹಾಕತ್ತೀನಿ. ಆವಾಗಲೇ ನೆನೆಸಿಟ್ಟಿದೆ. ಕ್ಲೋಸ್ ಮಾಡಿ
2 ವಿಸಲ್ ಹೊಡಿಸ್ಕೊತೀನಿ.